ಜೀವ ಇರುವವರೆಗೂ ನಿಮ್ಮನ್ನ ನೆನ್ಸ್ಕೊಂಡು ನನ್ನ ಊಟ ಮಾಡ್ತೀನಿ ಸರ್. ನನಗೆ ನ್ಯಾಯ ಕಾಪಾಡಿ ಸರ್. ನಾನು ಡಿಸ್ಟಿಂಕ್ಷನ್ ಹುಡುಗಿ ಸರ್. ನಾನು ಮಾಡ್ಕೊಳ್ಳೋ ತಕ್ಕ ಮಾಡ್ಕೊಂಡ್ಬಂದು ಈ ತರ ಮಾಡೋದು ಸರ್. ಸ್ಟಾರ್ ಹೋಟ್ಲಾಗ ಇರ್ತಾರಂತ ಜೈಲಿಗೆ ಹೋದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಸ್ಟಾರ್ ಹೋಟ್ಲಾಗ ಇರ್ತಾರಂತ ಸರ್ ಅವರು. ನಾವೆಲ್ಲ ಹಿಂಗೆ ಇರೋಣ ಸರ್. ಮತ್ತೆ ಹಿಂಗೆ ಮೋಸ ಮಾಡ್ಕೊಂತ ಬಿಟ್ಬಿಟ್ರೆ ನಾವ್ ಹಿಂಗೆ ಇರೋಣ ಸರ್. ಬಹಳ ಪೇಷನ್ಸ್ ಇಂದ ವೇಟ್ ಮಾಡಿದೀನಿ ಸರ್. ನನ್ನ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸರ್. ನನ್ನ ಯಾರಿಗೂ ಅರ್ಥ ಆಗ್ತಿಲ್ಲ ಸರ್. ನಿಮಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನನ್ನ ಸುಮ್ಮನೆ ಇದ್ದು ಹುಡುಗಿ ತಗೊಂಡ್ಬಂದು ಜೀವನ ಹಾಳು ಮಾಡಿದ್ರೆ ಎಷ್ಟಿರುತ್ತೆ ಸರ್. ನಂಗೆ ಆಗಲ್ಲ ಸರ್. ನಾನು ಎಷ್ಟು ಸೈಲೆಂಟ್ ಹುಡುಗಿ. ಕಾಲೇಜಲ್ಲಿ ಒಂದು ವರ್ಡ್ ಬಯಸ್ಕೊಳ್ತಿರ್ಲಿಲ್ಲ. ಟಾಪರ್ ಹುಡುಗಿ ನಾನು. ಅದನ್ನೇ ನೀವು ಬನ್ನಿ, ಅವನು ಕರೀರೋಣ, ಅವನು ಕರೀರಿ, ಇಬ್ಬರು ಮಾತಾಡೋಣ. ಗೊತ್ತಲ್ಲ, ಈಗ ಅವನು ಕರೀರಿ, ನೀನು ಬಾರಮ್ಮ, ನೀನು ನನ್ನ ಜೊತೆಗೆ ಬಾರಮ್ಮ, ಅವನು ಬರ್ಲಿ. ಇಲ್ಲ ಸರ್, ನಾನು ಎಲ್ಲೂ ಬರಲ್ಲ. ನಾನು ಇಲ್ಲಿ ಬಿಟ್ಟು ಎಲ್ಲೂ ಬರಲ್ಲ ಸರ್. ದೊಡ್ಡ ಪಂಚಾಯತ್ಗೆ ಮಾಡಂತ ನಾನು ತಪ್ಪೇನು ಮಾಡಿಲ್ಲ ಸರ್. ಇಲ್ಲ ಕೇಳ್ರಿ ಸರ್ ನೀವು. ನನಗ್ ಬಾಳ ಕರೆ ಸುತ್ತರ್ದು ಸಾಕಾಗಿದೆ ಸರ್. ಅಂತ ತಪ್ಪು ನಾನು ಏನ್ ಮಾಡೀನಿ ಅಂತ ನನಗೆ ಗೊತ್ತಿಲ್ಲ ಸರ್. ದುಡ್ಡಿದ್ ಬಿಟ್ರೆ ಹುಡುಗಿರ್ ಹೆಂಗೇನ ಸರ್ ನಾವು? ಬೇಡ ಅಂದ್ರೂ ಮಾಡ್ಕೊಂಬಂದ್ರಲ್ಲ ಸರ್. ಇನ್ನು ಅಕ್ಟೋಬರ್ ಮಂತ್ ಅಲ್ಲಿ ನನ್ನ ಎಕ್ಸಾಮ್ ಮುಗ್ದಿರ ಡಿಸ್ಟಿಂಕ್ಷನ್ ಟಾಪರ್ ಹೋಲ್ಡರ್ ನಾನು. ನವೆಂಬರ್ ತಿಂಗಳ ನನ್ ಮದ್ವೆ ಆಗೈತೆ ಸರ್. ನಾವೆಲ್ಲ ಏನು ಮಧ್ಯದಲ್ಲಿ ಮಾತಾಡಕ್ಕಾಗಲ್ಲ. ಈಗ ಇದು ಪ್ರಾಬ್ಲಮ್ ಬಂದಿರೋದಕ್ಕೆ ನಾವು ಬರ್ಬೋದು ಅಷ್ಟೇ. ಅದೇ ಸರ್ ನಾನು ಹೇಳ್ತಿರೋದು. ನ್ಯಾಯ ಕೊಡಿಸ್ರಿ ಸರ್. ನಿಮ್ ಪ್ರಕಾರ ನ್ಯಾಯ ಅಂದ್ರೆ ಏನಮ್ಮ? ನೀವಿಬ್ರು ಚೆನ್ನಾಗಿರೋದು ಮತ್ ನೀನ್ ಚೆನ್ನಾಗಿರೋದನ್ನ ಮತ್ ಇಬ್ರು ಕುಂತು ಮಾತಾಡಿದ್ರೆ ಮಾತ್ರ ಅದೇನ ಆಗತ್ತಾ? ಅಥವಾ ನೀನ್ ಹಿಂಗ್ ಇಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ನೀನ್ ಮಾಡೋದ್ರಿಂದ ಆಗತ್ತಾ? ಈಗ ಇದೊಂದು ಲಾಸ್ಟ್ ಆಪ್ಷನ್ ನೋಡೋಣ. ಇದಾಗ್ಲಿಲ್ಲ ಅಂದ್ರೆ ಅದು ನಿಮ್ ದಾರಿ, ಅವ್ರ ದಾರಿ, ಅವ್ರವ್ರು ನೀವು ಮಾಡ್ಕೊಳ್ಳಿ. ಈ ಆಪ್ಷನ್ ಈಗ ನೀವು ನಮ್ಮ ಹತ್ರ ಬಂದಿರೋದಕ್ಕೆ, ನಿಮ್ ತಂದೆ ತಾಯಿ ನನ್ನ ಹತ್ರ ಬಂದಿರೋದಕ್ಕೆ, ಅವರು ಬಂದಿರೋದಕ್ಕೆ ನಾನು ಇದು ಬಂದಿದ್ದೀನಿ. ಇಲ್ಲಾಂದ್ರೆ ನನಗೆ ಮಾಡಕ್ ಬಹಳ ಕೆಲಸ ಇರ್ತಪ್ಪ. ನಮ್ಮ ಈ ಪರ್ಸನಲ್ ಥಿಂಗ್ಸ್ ಅಲ್ಲಿ ನನ್ಗೆ ಎಂಟರ್ ಆಗೋದಕ್ಕೆ ನನಗೆ ಟೈಮೂ ಇಲ್ಲ. ನೀವಿಬ್ರು ಕುಂತು ಮಾತಾಡ್ತೀನಿ ಅಂದ್ರೆ ಬರ್ರಿ. ನೀವು ಅವ್ರು